ಆತ್ಮೀಯರೇ, ಶುಭವಾಗಲಿ ತಮಗೆ. ಸಿದ್ಧಾರೂಢರು ಜಾಗೃತ ದೇವರು. ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ. ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ. ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು. ಆತ್ಮೀಯರೇ, ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ. ಅದೇ ತೆರನಾಗಿ ತಾವೂ ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ. ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು. ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು. ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ. ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು. ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ. ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ. ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ. ಅದು 56ನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ. ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ. ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ. ಹಾಗಾದರೆ ದಿನಂಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ. ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ, ವೈರಿ, ವಿಷ, ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಶ್ರೀ ಸಿದ್ಧಾರೂಢ ಕಥಾಮೃತದ 45ನೆಯ ಅಧ್ಯಾಯಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಓಂ ನಮಃ ಸಿದ್ಧಾರೂಢ ದೇವ. ನಿನ್ನ ಕೃಪೆಯಿಂದಲೇ ಮಾನವರಿಗೆ ಸುಖವಾಗುವುದು. ನಿನ್ನ ಭಾವವನ್ನು ಯಾರು ಹೊಂದುವರೋ ಅವರ ಭವವನ್ನು ಜ್ಞಾನಶಸ್ತ್ರದಿಂದ ಕಡಿದು ಹಾಕುವಿ. ಈಶ್ವರನು ಪರೋಕ್ಷನಿರುವುದರಿಂದ ಮನಸ್ಸಿನಲ್ಲಿ ಆತನನ್ನು ಭಾವಿಸಲಾಗುವುದಿಲ್ಲ. ಆದರೆ ನೀನು ಜೀವಿಗಳಿಗೋಸ್ಕರ ಅಪರೋಕ್ಷನಾಗಿದ್ದುದರಿಂದ ನಿನ್ನನ್ನು ಚಿಂತಿಸುವುದು ಬಹಳ ಸುಲಭವಾಗಿರುತ್ತದೆ. ಭಕ್ತರ ದೆಸೆಯಿಂದ ನೀನು ಅವತಾರವನ್ನು ಧರಿಸಿದಿ ಮತ್ತು ಅನೇಕ ಸಚ್ಚರಿತ್ರಗಳನ್ನು ತೋರಿಸುವಿ. ಅವುಗಳನ್ನು ಹಾಡುವುದರಿಂದ ಚಿತ್ತಶುದ್ಧಿಯು ಉಂಟಾಗಿ ಜ್ಞಾನಕ್ಕಾದರೂ ಅಧಿಕಾರ ಬರುವುದು. ದಯಾಳುವಾದ ನೀನು ಸಂಕಟ ಬಂದಾಗ ಪ್ರಾಪ್ತನಾಗುವಿ. ಈ ಚರಿತ್ರವನ್ನು ಮುಖದಿಂದ ಹಾಡಿದ ಮಾತ್ರದಿಂದ ಹೃದಯವು ನಿರ್ಮಲವಾಗಿ ಅತ್ಯಂತ ಪ್ರೇಮವು ವರ್ಧಿಸುವುದು. ಪ್ರೇಮಾನಂದಕ್ಕಿಂತ ಹೆಚ್ಚಿನ ಆನಂದವೇ ಇಲ್ಲವೆಂದು ಭಕ್ತರೆಲ್ಲ ಹೇಳುವರು. ಇಂತಹ ಅಲೌಕಿಕವಾದ ಪ್ರೇಮವು ಶಾಶ್ವತ ಸುಖವನ್ನು ಸುಲಭವಾಗಿ ಕೊಡುತ್ತದೆ. ವೇದಶಾಸ್ತ್ರಗಳನ್ನು ಪಠಿಸದಿದ್ದರೂ ಭಾವಿಕ ಜನರಿಗೆ ಇದರಿಂದ ಉದ್ಧಾರವಾಗುವುದು ನಿಶ್ಚಯವು. ಅನಾಯಾಸದಿಂದ ಅವರು ಭವಸಾಗರದೊಳಗಿಂದ ತಾರಣ ಹೊಂದುವರು. ಗುರುವರನು ಭಕ್ತರ ಸಂಕಷ್ಟ ಕಾಲಗಳಲ್ಲಿ ಪ್ರಾಪ್ತನಾಗುವನು. ಏಕೆಂದರೆ ಆತನ ಮೇಲೆಯೇ ಅವರು ಎಲ್ಲ ಭಾರವನ್ನು ಹಾಕಿ ಸದ್ಗುರು ಚಿಂತನೆಯನ್ನು ಮಾಡುತ್ತಾ ಸುಖದಿಂದ ಸಂಸಾರವನ್ನು ಮಾಡುವರು. ಇರಲಿ, ಹುಬ್ಬಳ್ಳಿ ನಗರದಲ್ಲಿ ನಾರಾಯಣನೆಂಬ ನಾಮ, ಮೋಡಕವೆಂಬ ಉಪನಾಮವುಳ್ಳ ಒಬ್ಬ ಬ್ರಾಹ್ಮಣನಿರುವನು. ಆತನಿಗೆ ಚಂಪು ಎಂದು ಕರೆಯಲ್ಪಡುವ ಒಬ್ಬ ಕನ್ನಿಕೆಯೂ ಇರುವಳು. ಇವಳು ವಿವಾಹವಾಗತಕ್ಕವಳಾಗಿದ್ದು ಅತಿ ಪ್ರಯಾಸದಿಂದ ಶೋಧಿಸಿ ಒಬ್ಬ ವರನನ್ನು ನಾರಾಯಣನು ಗೊತ್ತು ಮಾಡಿದನು. ನಾರಾಯಣನಿಗೂ ಆತನ ಕುಟುಂಬದವರೆಲ್ಲರಿಗೂ ಶ್ರೀ ಸಿದ್ಧಾರೂಢರ ಮೇಲೆ ಅತ್ಯಂತ ಭಕ್ತಿ ಇರುವುದು. ಅವರು ನಿತ್ಯದಲ್ಲಿ ಸದ್ಗುರುಳ ಸ್ಥಾನಕ್ಕೆ ಬಂದು ಬಹುಪ್ರೇಮದಿಂದ ಭಜಿಸುವರು. ಹೀಗಿರುತ್ತಾ ಕನ್ನಿಗೆ ವಿವಾಹ ಮಾಡುವುದು ನಿಶ್ಚಯಿಸಿ ಸದ್ಭಕ್ತನಾದ ನಾರಾಯಣನು ಸಿದ್ಧಾಶ್ರಮಕ್ಕೆ ಬಂದು ಬಹು ದೈನ್ಯ ಭಾವದಿಂದ ಸಿದ್ಧ ಸದ್ಗುರುಗಳನ್ನು ಕುರಿತು ಚಂಪುವಿನ ಲಗ್ನವನ್ನು ನಿರ್ವಿಘ್ನ ಮಾಡು ಎಂದು ಪ್ರಾರ್ಥಿಸಿದನು. ಈ ದೀನವಚನವನ್ನು ಕೇಳಿ ಸದ್ಗುರುನಾಥನು ದಯಾವಾಣಿಯಿಂದ, ನೀವು ಸದ್ಗುರು ಚಿಂತನೆಯಲ್ಲಿರುವಾಗ ವಿಘ್ನಗಳು ಹೇಗೆ ಬಂದಾವು ಎಂದು ಅಂದರು. ಈ ಪ್ರಕಾರ ಅಭಯ ವಚನವನ್ನು ಕೇಳಿ ನಾರಾಯಣನಿಗೆ ಮನಸ್ಸಿನಲ್ಲಿ ಬಹಳ ಸುಖವಾಯಿತು. ಮನೆಗೆ ಬಂದು ಆತನು ಲಗ್ನ ದಿಶೆಯಿಂದ ಎಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿದನು.
ಪಾಲ್ಗುಣ ಶುದ್ಧ ಬಿದಿಗೆ ದಿವಸ ಲಗ್ನವೆಂದು ಜೋಯಿಸನು ಠರಾಯಿಸಿದನು. ಆದರೆ ಲಗ್ನಕ್ಕೆ ಇನ್ನು 2 ದಿವಸ ಇರುವಾಗ ಒಂದು ಮಹಾ ಸಂಕಟ ಬಂದೊದಗಿತು. ವಧುವಾದ ಚಂಪುವಿಗೆ ಅದ್ಭುತವಾದ ಜ್ವರ ಬಂದದ್ದು ನೋಡಿ ಎಲ್ಲರೂ ಬಹಳ ಗಾಬರಿಯಾದರು. 2ನೇ ದಿವಸವೂ ಜ್ವರವು ವಿಶೇಷವಾಗಿ ಏನು ಮಾಡಿದರೂ ಇಳಿಯಲಿಲ್ಲ. ನಿಬ್ಬಣದ ಜನರು ಬಂದರು. ಅವರನ್ನು ಯೋಗ್ಯ ಸ್ಥಾನದಲ್ಲಿ ಇಳಿಸಿ ನಾರಾಯಣನು ಮನೆಗೆ ಬಂದು ಚಂಪುವಿನನ್ನು ನೋಡಿದಾಗ ಬಹಳ ದಿಗಿಲು ಪಟ್ಟನು. ಹುಡುಗಿಯು ಎಚ್ಚರ ತಪ್ಪಿ ಆಗಾಗ ಬಡಬಡಿಸುತ್ತಿರುವಳು. ನಾರಾಯಣನು ಬಹು ಚಿಂತಾತುರನಾಗಿ, ಹೇ ಸದ್ಗುರುವೇ, ಈಗ ಪ್ರಾಪ್ತನಾಗು. ನಿನ್ನ ಆಶೀರ್ವಾದದಿಂದಲೇ ಚಂಪುವಿಗೆ ಯೋಗ್ಯವರನು ಸಿಕ್ಕಿರುವನು. ಆದರೆ ಈಗ ಲಗ್ನ ಕಾಲ ಸಮೀಪ ಬಂದಿರುವಾಗ ವಿಘ್ನವೂ ಬಂದಿದೆ. ದಯಾಘನನಾದ ನೀನೇ ಇದನ್ನು ಕಳೆಯುವಂಥವನಾಗು. ನಾವು ವೈದ್ಯನ ಕಡೆಗೆ ಹೋಗುವುದಿಲ್ಲ. ನೀನೇ ಈಗ ಆಶ್ರಯವನ್ನು ಕೊಡು. ನಾವು ನಿನ್ನ ಪಾದದಲ್ಲಿ ಇರುತ್ತಿದ್ದು 2ನೇದೇನೂ ಮನ್ನಿಸಲಾರೆವು. ಆದ್ದರಿಂದ ಶೀಘ್ರವಾಗಿ ಬಂದು ನಮ್ಮ ಮಾನವನ್ನು ರಕ್ಷಿಸು. ಬೀಗರು ವರನನ್ನು ಕರೆದುಕೊಂಡು ಬಂದಿರುವರು. ಈಗ ನಾವು ಏನು ಮಾಡತಕ್ಕದ್ದಿದೆ? ಹೇ ಸದ್ಗುರು ರಾಜನೇ, ಓಡುತ್ತಾ ಬಾರಪ್ಪ. ನನ್ನ ಅಂತರಂಗವನ್ನು ಈಗ ನೋಡಬೇಡ. ಈ ಸಂಸಾರವೆಲ್ಲ ನಿನ್ನದೇ ಇರುತ್ತಿದ್ದು ನಿನ್ನ ಹೊರತು ನಮಗೆ 2ನೆಯವರು ಯಾರು ಇದ್ದಾರೆ? ಕಾರ್ಯಕ್ಕೆ ವಿಘ್ನವಾಗಬಾರದು ಎಂದು ಪ್ರಥಮದಲ್ಲಿಯೇ ನಿನಗೆ ಪ್ರಾರ್ಥಿಸಿದ್ದೆ. ನೀನು ಅಭಯವನ್ನು ಕೊಟ್ಟಿರುವಿ. ಹೀಗಿದ್ದು ಈಗ ಹೇಗೆ ನನ್ನನ್ನು ಬಿಟ್ಟು ಬಿಡುವಿ? ನಿನ್ನ ಬಿರುದು ರಕ್ಷಿಸಿಕೊಳ್ಳಬೇಕಾಗಿರುತ್ತದೆ. ನಿನ್ನ ಹೊರತು ಈ ಕಾಲದಲ್ಲಿ ನಾವು ಅನಾಥರಾಗಿರುತ್ತೇವೆ. ನೀನು ಯಾವಾಗ ಪ್ರಾಪ್ತವಾಗುವೆಯೋ ಇದೇ ಘೋರ ಚಿಂತೆಯಾಗಿರುವುದು ಎಂದು ಕಣ್ಣೀರು ಸುರಿಸುತ್ತಾ ಪ್ರಾರ್ಥಿಸುತ್ತಿರುವಾಗ ತಕ್ಷಣವೇ ಕೋಣೆಯ ದ್ವಾರವು ತೆರೆದು ಶ್ರೀ ಸಿದ್ಧ ಸದ್ಗುರುರಾಯರು ಪ್ರಕಟರಾದರು. ಅವರನ್ನು ನೋಡಿದ ಕೂಡಲೇ ನಾರಾಯಣನು ಓಡಿ ಬಂದು ಪಾದಕ್ಕೆ ಬಿದ್ದು ಎದ್ದು ಹಸ್ತಗ್ರಹಣ ಮಾಡಿ ಒಳಗೆ ಕರೆದುಕೊಂಡು ಬಂದನು. ಸದ್ಗುರುಗಳನ್ನು ಕುರಿತು ನಾರಾಯಣನು, ಹೇ ತಂದೆ ಸಿದ್ದರಾಯನೇ, ನನ್ನ ಕರುಣಾವಚನವನ್ನು ನೀನು ನಿಜವಾಗಿ ಹೇಳಿದಿ. ಹೇ ಭಕ್ತ ಸಖನೆ, ದೀನ ಬಂದು ತೊರೆಯಿಂದ ಓಡಿ ಬಂದಿ ಎಂದು ಅನ್ನುವಾಗ ಆತನು ಅತ್ಯಂತ ಪ್ರೇಮಯುಕ್ತನಾಗಿ ಗದ್ಗದಿತ ಕಂಠವುಳ್ಳವನಾಗಿ ನೇತ್ರಗಳಿಂದ ಜಲವನ್ನು ಸುರಿಸುವಂಥವನಾದನು. ಆಗ ಸದ್ಗುರುನಾಥರು ಚಂಪುವಿನ ಸಮೀಪ ಬಂದು ಅವಳನ್ನು ಕೃಪಾದೃಷ್ಟಿಯಿಂದ ನೋಡಿ ನಾರಾಯಣನನ್ನು ಕುರಿತು, ನೀನು ಮನಸ್ಸಿನಲ್ಲಿ ಏನೇನೋ ಚಿಂತೆ ಪಡಬೇಡ. ಸುಖದಿಂದ ಸದ್ಗುರು ಚಿಂತೆಯನ್ನು ಮಾಡುತ್ತಿರು. ಆತನ ಕೃಪೆಯಿಂದ ಕಾರ್ಯವು ನಿರ್ವಿಘ್ನವಾಗುವುದು. ಭಯಪಡಬೇಡ. ಅಡೆತಡೆಗಳು ಬಂದರೂ ಆತನು ತನ್ನ ಕಾರ್ಯವನ್ನು ತಾನೇ ಸಿದ್ಧಿಗೆ ಮುಟ್ಟಿಸುವನು ಎಂದು ಹೇಳಿ ಸದ್ಗುರುಗಳು ಚಂಪುವಿನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟರು. ಕೂಡಲೇ ಅವಳ ಜ್ವರವೆಲ್ಲ ಇಳಿದು ಹೋದದ್ದು ನೋಡಿ ನಾರಾಯಣನಿಗೆ ಅತ್ಯಂತ ಆನಂದವಾಯಿತು. ಸದ್ಗುರುರಾಯರು ಈ ಪ್ರಕಾರ ಮಾಡಿ ಅಲ್ಲಿಂದಲೇ ಅಂತರ್ಧನಾದರು. ಇದನ್ನು ನೋಡಿ ನಾರಾಯಣನು ಆಶ್ಚರ್ಯಚಕಿತನಾಗಿ, ಆಹಾ, ದಯಾಗಣನನ್ನು ಪೂಜಿಸಲಿಲ್ಲವಲ್ಲ ಅಂದು ಮನೆಯ ಮಂದಿಗೆಲ್ಲ ಕರೆದು ಸಿದ್ಧಾರೂಢ ಪರಮೇಶ್ವರನು ಬಂದು ಚಂಪುವಿಗೆ ನೆಟ್ಟಗೆ ಮಾಡಿ ಹೋದನು ಅಂದನು. ಈ ಮಾತನ್ನು ಕೇಳಿ ಎಲ್ಲರೂ ಆನಂದದಿಂದ ಸದ್ಗುರುಗಳಿಗೋಸ್ಕರ ಜಯ ಜಯಕಾರವನ್ನು ಗರ್ಜಿಸುವಂಥವರಾಗಿ, ಸದ್ಗುರು ಈ ಕಾಲಕ್ಕೆ ಪ್ರಾಪ್ತನಾಗಿ ಘೋರವಾದ ವಿಘ್ನವನ್ನು ಕಳೆದನು ಎಂದು ಅಂದರು. ಆಗ ಚಂಪುವಿನ ಸಮೀಪ ಬಂದು ನೋಡುತ್ತಾರೆ. ಅವಳ ಮೈಮೇಲೆ ಸಣ್ಣ ಸಣ್ಣ ಬಕ್ಕಿಗಳು ಕಂಡು ಇದು ಮತ್ತೊಂದು ವಿಘ್ನ ಬಂತು ಎಂದು ಅಂದರು. ಮರುದಿವಸ ಎಲ್ಲರೂ ಚಂಪುವಿಗೆ ನೋಡಿ ಮೈಲಿ ಬಂದಿದೆ ಅನ್ನುತ್ತಿದ್ದರು. ಮನೆ ಮಂದಿ ಎಲ್ಲ ಗಾಬರಿಯಾಗಿ ಇದು ದುರ್ಧರ ಪ್ರಸಂಗವು ಬಂದೊದಗಿತು ಎಂದು ತಳಮಳಿಸುತ್ತಿದ್ದರು. ಮೈಲಿ ಬಂತೆಂದರೆ ಏನಾದೀತೆಂದು ಹೇಳಲಾಗದು. ಕದಾಚಿತ್ ದುರ್ದೈವದಿಂದ ಕಣ್ಣುಗಳಾದರೂ ಹೋಗಬಹುದು, ವಿರೂಪಳಾದರೂ ಆಗಬಹುದು. ಹೀಗಾದರೆ ಏನು ಮಾಡೋಣ ಎಂದನ್ನುತ್ತಿದ್ದರು. ಬೀಗರು ಬಂದು ಚಂಪುವಿನ ಸ್ಥಿತಿ ನೋಡಿ ವಿಚಾರ ಮಾಡುತ್ತಾರೆ. ವಧುವಿಗೆ ನೆಟ್ಟಗಾಗುವುದು ಪೂರ್ಣ ಈಶ್ವರನ ಅಧೀನವಿರುತ್ತದೆ. ಕೆಲವರು ವಧುವು ನೆಟ್ಟಗಾಗುವ ದಾರಿ ನೋಡೇ ಇಲ್ಲೇ ಇರೋಣ ಎಂದು ಅನ್ಯರು. ಈಗ ಊರಿಗೆ ಹೋಗಿ ಮುಂದೆ ಎಂದಾದರೂ ಲಗ್ನ ನೋಡಿಕೊಂಡು ಬರೋಣ ಎಂದು ಅನ್ನಲಾರಂಭಿಸಿದರು. ಈ ಮಾತುಗಳನ್ನು ಕೇಳಿ ನಾರಾಯಣನು ಬಹು ಖಿನ್ನನಾಗಿ, ನೀವೆಲ್ಲರೂ ಒಂದು ದಿನ ಸ್ವಸ್ಥರಾಗಿರಿ, ಆಮೇಲೆ ಈಶ್ವರನು ಮಾಡತಕ್ಕದ್ದನ್ನು ಮಾಡಲಿ ಎಂದು ನುಡಿದನು. ವರನಾದರೂ ತನ್ನ ಮಿತ್ರರನ್ನು ಕುರಿತು, ನಾಳೆ ಇವಳ ಕೂಡ ಲಗ್ನ ಆಯಿತೆಂದರೆ ಮುಂದೆ ಈಕೆಯ ಕಣ್ಣು ಹೋದರೆ ಏನು ಮಾಡೋಣ? ನೀನೇ ಹೇಳು. ರೂಪವು ವಿರೂಪವಾಗುವುದು ಸಂಭವವಿದೆ. ದುಷ್ಟಕಾಲವು ಬಂದಿರಬಹುದು. ಹಾಗಾದರೆ ಏನು ಮಾಡುವುದು? ನನಗೆ ಈ ಲಗ್ನ ಮಾಡಿಕೊಳ್ಳುವ ಮನಸ್ಸಿಲ್ಲ ಎಂದು ಅನ್ನುತ್ತಿದ್ದನು. ಬೀಗರೆಲ್ಲರೂ ತಮ್ಮ ತಮ್ಮೊಳಗೆ, ಲಗ್ನಕ್ಕೆ ಶಕುನ ಒಳ್ಳೆಯದು ಕಾಣಿಸುವುದಿಲ್ಲ. ಇಷ್ಟಿದ್ದು ಲಗ್ನ ಮಾಡಿದರೆ ಏನು ಗತಿಯಾದೀತು ತಿಳಿಯದು ಎಂದನ್ನುತ್ತಿದ್ದರು. ನಾರಾಯಣನು ಬಹು ಚಿಂತಾಕ್ರಾಂತನಾದನು. ಅಡೆತಡೆ ಬಂದರೂ ಸದ್ಗುರು ತನ್ನ ಕಾರ್ಯವನ್ನು ತಾನೇ ನಡೆಸುವನೆಂದು ಸಿದ್ಧರು ಅಂದ ವಚನವು ಆತನಿಗೆ ಈಗ ನೆನಪಿಗೆ ಬಂತು. ಅನಂತರ ಸದ್ಗುರು ರಾಯನನ್ನ ಮನೆಗೆ ಕರೆದುಕೊಂಡು ಬರಬೇಕೆಂದು ನಿಶ್ಚಯಿಸಿದನು. ಏಕೆಂದರೆ ಅವರು ಬಂದ ಕೂಡಲೇ ದರ್ಶನ ಮಾತ್ರದಿಂದ ಬೀಗರ ಸಂಶಯಗಳಲ್ಲೂ ನಿರಸನವಾಗುವು ಎಂದು ಆತನು ತಿಳಿದಿದ್ದನು.
ತತ್ಕಾಲ ಒಂದು ಅಶ್ವರಥವನ್ನು ತೆಗೆದುಕೊಂಡು ನಾರಾಯಣನು ಸಿದ್ಧಾಶ್ರಮಕ್ಕೆ ಬಂದು ಸಿದ್ಧಾರೂಢರ ಚರಣಗಳನ್ನು ಹಿಡಿದು, ಏ ಸದ್ಗುರು ಸಿದ್ಧನಾಥನೇ, ಈಗ ದುಸ್ತರವಾದ ಸಂಕಟವು ಬಂದಿರುವುದು. ಏನು ಮಾಡಬೇಕೆಂದು ತಿಳಿಯದೆ ಬಹಳ ಚಿಂತೆಯೂ ಉಂಟಾಗಿದೆ. ನಿನ್ನ ಕೃಪೆಯಿಂದ ಚಂಪುವಿನ ಜ್ವರವು ಹೋಯಿತು. ಆದರೆ ಆಕೆಗೆ ಮೈಲಿ ಬಂದಿರುವುದರಿಂದ ಬೀಗರ ಭಾವು ತಿರುಗಿರುತ್ತದೆ. ಈ ಸಮಯದಲ್ಲಿ ಏನು ಮಾಡಲಿ? ರಿಬ್ಬಣದವರು ಈಗ ತಿರುಗಿ ಹೋದರೆಂದರೆ ಪುನಃ ಬರುವರೋ ಇಲ್ಲವೋ ತಿಳಿಯದು. ಲಗ್ನವಾಗದೆ ಅವರು ತಿರುಗಿ ಹೋದರೆ ಕನ್ನೆಗೆ ಎರಡನೇ ವರ ಸಿಗುವುದಿಲ್ಲ. ಆದ್ದರಿಂದ ಕೃಪಾಳವಾದ ಸದ್ಗುರುನಾಥನೇ, ಈಗ ನಮ್ಮ ಗೃಹಕ್ಕೆ ಬರಬೇಕು. ಅವರೆಲ್ಲರ ಸಮಕ್ಷಮ ನಿಮ್ಮನ್ನು ಪೂಜಿಸಿದ್ದಾದರೆ ಅವರ ಮನಸ್ಸಿನ ಶಂಕೆಯು ಪೂರ್ಣವಾಗಿ ನಿರಸನವಾಗುವುದು ಎಂಬುದು ನನ್ನ ನಿರ್ಧಾರವಿರುವುದು. ಅದಕ್ಕೋಸ್ಕರ ನೀವು ಕೃಪೆ ಮಾಡಿ ಅಲ್ಲಿ ತನಕ ಬಂದು ಪೂಜಾ ಸ್ವೀಕರಿಸತಕ್ಕದ್ದು ಎಂದು ಪ್ರಾರ್ಥಿಸಿದ್ದನ್ನು ಕೇಳಿ ಸಿದ್ಧರು ತುಷ್ಟರಾಗಿ, ಹಾಗಾದರೆ ನಿನ್ನ ಗೃಹಕ್ಕೆ ಹೋಗೋಣ ಎಂದು ರಥವನ್ನೇರಿ ಮನೆಗೆ ಬರಲು ಎಲ್ಲರೂ ಎದುರಾಗಿ ಬಂದು ನಮಸ್ಕರಿಸುವವರಾದರು. ಮಂಟಪದೊಳಗೆ ದಿವ್ಯ ಸಿಂಹಾಸನವನ್ನು ಹಾಕಿ ಅದರಲ್ಲಿ ಸಿದ್ಧಾರೂಢರನ್ನು ಕುಳ್ಳಿರಿಸಿ ಸರ್ವರೂ ಕೂಡಿ ಷೋಡಶೋಪಚಾರಗಳಿಂದ ಪೂಜಿಸುವಂಥವರಾದರು. ಬೀಗರೆಲ್ಲ ಬಂದು ಸಿದ್ಧರ ಚರಣಗಳಿಗೆ ಬಿದ್ದು ವರನನ್ನು ಸಹ ಕರೆದುಕೊಂಡು ಬಂದು ಸದ್ಗುರುಗಳ ಪಾದಕ್ಕೆ ಹಾಕಿದರು. ಶ್ರೀ ಸಿದ್ಧಾರೂಢರ ದಿವ್ಯ ಮೂರ್ತಿಯನ್ನು ಕಂಡ ಕೂಡಲೇ ಅವರ ಮನಸ್ಸಿನ ಭ್ರಾಂತಿ ಎಲ್ಲ ಓಡಿ ಹೋಯಿತು. ಹೇಗೆ ಸೂರ್ಯೋದಯವಾದ ಕೂಡಲೇ ಕತ್ತಲು ಅಡವಿ ಪಾಲಾಗುವುದೋ, ಅಥವಾ ಹೃದಯದಲ್ಲಿ ಆತ್ಮರಾಜನು ಪ್ರಕಟನಾಗುತ್ತಲೇ ದುಷ್ಟಗುಣಗಳು ಸ್ಥಾನಭ್ರಷ್ಟವಾಗುವವೋ, ಹಾಗೆಯೇ ಸದ್ಗುರುನಾಥನ ದರ್ಶನ ಮಾತ್ರದಿಂದ ಹೃದಯದೊಳಗಿನ ಸಂಶಯಗಳೆಲ್ಲ ನಷ್ಟವಾಗಿ ಆತನ ವಚನದಲ್ಲಿ ಪ್ರೇಮ ಒಂದೇ ಉಳಿಯಿತು. ಆಗ ಸದ್ಗುರುಗಳು, ನಾರಾಯಣನೇ, ಹೇಳುತ್ತೇನೆ ಕೇಳು. ಚಂಪುವಿಗೆ ನೆಟ್ಟಗಾಗುವುದು. ವಧುವರರಿಗೆ ಲಗ್ನ ಮಾಡಿ ಸದ್ಗುರು ನಾಮ ಚಿಂತಿಸುತ್ತಾ ಅಕ್ಷತೆಗಳನ್ನು ಹಾಕು ಎಂದು ನುಡಿದು ಸದ್ಗುರುಗಳು ಮಂತ್ರಾಕ್ಷತೆಗಳನ್ನು ಕೈಯಲ್ಲಿ ತೆಗೆದುಕೊಂಡು ಸ್ವತಃ ವಧುವರರ ಮೇಲೆ ಅವುಗಳನ್ನು ಚೆಲ್ಲಿದರು. ಎಲ್ಲರಿಗೂ ಆನಂದವಾಯಿತು. ಆ ಬಳಿಕ ನಾರಾಯಣನು ಸದ್ಗುರುಗಳಿಗೆ ಭೋಜನವನ್ನು ಮಾಡಿಸಿ ಸಿದ್ಧಾಶ್ರಮಕ್ಕೆ ಕಳುಹಿಸಿದನು. ಇತ್ತ ಸರ್ವ ಬೀಗರು ಮುಖಗಳು ಪ್ರಸನ್ನವಾದವು. ಎಲ್ಲರ ಸಂಶಯ ವೃತ್ತಿಯು ನಾಶವಾಯಿತು. ಈಗ ವರನು ತನ್ನ ಜನರಿಗೆ ಅನ್ನುತ್ತಾನೆ, ನಾವು ಲಗ್ನ ದಿಶೆಯಿಂದ ಹುಬ್ಬಳ್ಳಿಗೆ ಬಂದೆವು. ಈಗ ಲಗ್ನವಾಗದೆ ಹೋಗಿಬಿಟ್ಟರೆ ನಮಗೆ ಇದು ಬಹಳ ಹಾಸ್ಯಾಸ್ಪದವಾಗುವುದು. ಬಂದ ಕಾರ್ಯವು ನೆರವೇರದೆ ತಿರುಗಿ ಊರಿಗೆ ಹೋದೆವೆಂದರೆ ನನಗೆಲ್ಲರೂ ನಗುವರು. ಅದರಿಂದ ನಾನು ಲಗ್ನವಾಗದೆ ತಿರುಗಿ ಹೋಗುವುದಿಲ್ಲ. ಕನ್ಯೆಯ ಶರೀರದಲ್ಲಿ ಏನಾದರೂ ವ್ಯಂಗ್ಯ ಸಂಭವಿಸಿದರೂ ಚಿಂತೆಯಿಲ್ಲ. ನಾನು ಇವಳನ್ನೇ ಲಗ್ನ ಮಾಡಿಕೊಳ್ಳುವೆನೆಂಬ ನನ್ನ ನಿರ್ಧಾರವಿರುತ್ತದೆ. ಇದಲ್ಲದೆ ಕನ್ಯೆಯಾದರೂ ನಿಶ್ಚಯವಾಗಿ ನೆಟ್ಟಗಾಗುವಳೆಂಬುದು ಮಹಾತ್ಮರು ವರವನ್ನು ಕೊಟ್ಟಿರುತ್ತಾರೆ ಮತ್ತು ಅವರೇ ಈಗ ಲಗ್ನವನ್ನು ಮಾಡಿರುತ್ತಾರೆ. ಅವರ ವಚನದ ಮೇಲೆ ನನಗೆ ಪೂರ್ಣ ವಿಶ್ವಾಸವಿರುತ್ತದೆ ಎಂದು ಹೇಳುವುದು ಕೇಳಿ ವರನ ಹಿರಿಯರಾದರೂ ಲಗ್ನ ಕಾರ್ಯ ನಡೆಸುವುದಕ್ಕಾಗಿ ತಮ್ಮ ಅನುಮೋದನೆಯನ್ನು ಕೊಟ್ಟವು. ಸ್ವಲ್ಪ ನೆಟ್ಟಗಾಯಿತೆಂದರೆ ವಧುವರರಿಗೆ ವಿವಾಹವನ್ನು ಮಾಡೋಣ ಅಂದರು. ಅಂತರ್ಯಾಮಿಯಾದ ಸದ್ಗುರು ಸರ್ವರ ಹೃದಯಧಾಮದಲ್ಲಿ ಇದ್ದು ಜೀವಿಗಳಿಗೆ ಕರ್ಮಗಳಲ್ಲಿ ಪ್ರೇರಿಸುತ್ತಾನೆ. ಯಾರಿಗೂ ಸ್ವತಂತ್ರತೆ ಇಲ್ಲ. ಇತ್ತ ಚಂಪುವಿಗೆ ಬಂದು ನೋಡಿದರೆ ಅವಳು ಎದ್ದು ನಿಂತಿರುವಳು. ಕೂಡಲೇ ಈಗಲೇ ಲಗ್ನ ಮಾಡುವೆವು ಎಂದು ಎಲ್ಲರೂ ಅಂದರು. ಲಗ್ನಗಳಿಗೆ ಸಮೀಪ ಬಂತು. ವಧುವರರನ್ನು ಮಂಟಪದೊಳಗೆ ಕರೆದುಕೊಂಡು ಬಂದರು. ಸರ್ವರು ಆನಂದದಿಂದ ಸದ್ಗುರುವಿನ ನಾಮಘೋಷವನ್ನು ಮಾಡುತ್ತಾ ವಧುವರರ ಮೇಲೆ ಅಕ್ಷತೆಯನ್ನು ಹಾಕಿದರು. 4 ದಿವಸಗಳ ಪರ್ಯಂತ ಈ ವಿವಾಹ ಸಮಾರಂಭವು ನಡೆಯಿತು. ತರುವಾಯ ನಾರಾಯಣನು ನವದಂಪತಿಗಳನ್ನು ಕರೆದುಕೊಂಡು ಗುರುದರ್ಶನಕ್ಕೆ ಬಂದು ಅವರನ್ನು ಸಿದ್ಧಾರೂಢರ ಚರಣಕ್ಕೆ ಹಾಕುವಂಥವನಾದನು. ಆಗ ಸದ್ಗುರುಗಳು ಕುರಿತು ನಾರಾಯಣನು, ಏ ಸದ್ಗುರುನಾಥನೇ, ಪರಮಾತ್ಮನು ಭಯಕೃದ್ಭಯನಾಶಕನು ಎಂಬ ವಚನವನ್ನು ಸತ್ಯ ಮಾಡಿದಿ. ಮೊದಲು ನಮಗೆ ಸಂಕಷ್ಟವನ್ನು ತಂದು ಅದರೊಳಗಿಂದ ರಕ್ಷಿಸಿದಿ ಎಂದು ಪ್ರಾರ್ಥಿಸಿದನು. ಅನಂತರ ಸಿದ್ಧರಾಯನು ದಂಪತಿಗಳಿಗೆ ಆಶೀರ್ವದಿಸಿದರು. ಸರ್ವರೂ ನಮಸ್ಕಾರ ಮಾಡಿದ ನಂತರ ಸ್ವಸ್ಥಾನಕ್ಕೆ ಹೋಗುವಂಥವರಾದರು. ಸದ್ಗುರುವಿನ ಉದ್ಧಾರ ಕಾರ್ಯವು ಜನರಿಗೆ ಸಂಕಟ ಪ್ರಾಪ್ತವಾದಾಗ ನಡೆಯುವುದು. ದುಃಖವಿಲ್ಲದಿದ್ದರೆ ಜೀವಿಗಳು ನಿರ್ಭಯರಾಗಿ ಸದ್ಗುರುನಾಥನನ್ನು ಮರೆತು ಸಂಸಾರದಲ್ಲಿರುವರು. ಇದರಿಂದ ಸರ್ವ ಹಾನಿಯು ಅವರಿಗೆ ಪ್ರಾಪ್ತವಾಗುವುದು ಎಂದು ಆ ದಯಾಳುವಾದವನು ತಿಳಿದು ಭಯವನ್ನು ಹಾಕಿ ಅವರನ್ನು ಎಚ್ಚರಪಡಿಸುತ್ತಾನೆ. ಆ ಕೂಡಲೇ ಅವರು ಸದ್ಗುರುವಿನ ಬಳಿಗೆ ಓಡಿ ಬರುವರು. ಶ್ರೋತ್ರ ಜನರುಗಳಿರ, ಈಗ ಲಕ್ಷ್ಯಾರ್ಥವನ್ನು ಹೇಳುವೆನು ಕೇಳಿರಿ. ನಾರಾಯಣನೆಂಬುವನು ಜೀವನು, ಅವನ ಕನ್ಯೆಯೇ ಭಕ್ತಿ. ಈ ಕನ್ಯೆಗೆ ವೈರಾಗ್ಯನೆಂಬ ವರನನ್ನು ಗೊತ್ತು ಮಾಡಿತ್ತು. ಭಕ್ತಿಗೆ ಸಂಸಾರವೆಂಬ ಜ್ವರವು ಹತ್ತಿದಾಗ
ಜೀವನು ಸದ್ಗುರುವನ್ನು ಸ್ತುತಿಸಿದಾಕ್ಷಣ ಆತನು ಬಂದು ಕೃಪೆ ಮಾಡಿದ್ದರಿಂದ ಸಂಸಾರ ಜ್ವರವು ಹಿಡಿಯಿತು. ಆದರೆ ವಿಷಯೇಚ್ಛೆಗಳೆಂಬ ಬಕ್ಕಿಗಳೆದ್ದವು. ಆಗ ವೈರಾಗ್ಯನು ವಿಷಯಾಸಕ್ತಿಯುಳ್ಳವನಾದ ಈ ಭಕ್ತಿಯು ತನಗೆ ಬೇಡವೆಂದನು. ಕೂಡಲೇ ಜೀವನು ಸದ್ಗುರುವನ್ನು ಕರೆದುಕೊಂಡು ಬಂದು ಪೂಜಿಸಿದನು. ಗುರುವರನ್ನು ಭಕ್ತಿಯ ಮೇಲೆ ಆತ್ಮಕಾರ ವೃತ್ತಿಗಳೆಂಬ ಅಕ್ಷತೆಗಳನ್ನು ಹಾಕಿದ ಕೂಡಲೇ ಭಕ್ತಿಯು ವಿಷಯಾಸಕ್ತಿ ರಹಿತಳಾಗಿ ಸಶಕ್ತಳಾದಳು. ಆಗ ವೈರಾಗ್ಯನಿಗೂ ಆನಂದವಾಯಿತು. ನಂತರ ಆನಂದ ವೃತ್ತಿಗಳೆಲ್ಲ ಕೂಡಿ ಭಕ್ತಿ ವೈರಾಗ್ಯ ಇಬ್ಬರಿಗೂ ವಿವಾಹವನ್ನು ಮಾಡಿದರು. ಈ ಪ್ರಕಾರ ಸದ್ಗುರುವು ಭಕ್ತಿ ಮತ್ತು ವೈರಾಗ್ಯ ಇವರೊಳಗೆ ಸಂಯೋಗವನ್ನು ಮಾಡಿಸಿದನು. ಈ ಕಥೆಯನ್ನು ಯಾರು ಶ್ರವಣ ಮಾಡುವರೋ ಅವನ ಭವರೋಗವು ಸದ್ಗುರು ರಾಜನ ಕೃಪೆಯಿಂದ ಹೋಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 45ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಆತ್ಮೀಯರೇ, ಮುಂದಿನ ವಿಡಿಯೋದಲ್ಲಿ 46ನೇ ಅಧ್ಯಾಯವನ್ನು ತಿಳಿಯೋಣ. ಆ ಸಿದ್ಧಾರೂಢರು ತಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸಿ ಸುಖ, ನೆಮ್ಮದಿ, ಶಾಂತಿಯನ್ನು ಕರುಣಿಸಲಿ ಎಂದು ನಾನು ಅವರಲ್ಲಿ ಪ್ರಾರ್ಥಿಸುತ್ತೇನೆ.